ಮಾಡೋ ತಪ್ಪಿಗೆ ದೇವ್ರು ಒಳ್ಳೆ ಶಿಕ್ಷೆ ಕೊಟ್ಟವನೆ. ದೇವ್ರಂತ ಮುತ್ತಣ್ಣ ಮೇಲೆ ಆರೋಪ ಹೊರಿಸಿ ಬಿಟ್ಬಿಡ್ತಾನ. ದೇವ್ರು ಹಾಳಾದ ಸಾಯ್ಲಿ ಬಿಡು. ಹಲೋ, ನಾ ಎಸ್.ಐ ಮಾತಾಡ್ತಿರೋದು. ಹೇಳಿ ಸರ್. ಸಾರಿ ಮೇಡಮ್, ನಿಮ್ಮ ತಮ್ಮ ನೀಲ್ಕಂಠ ಅವ್ರು ತೀರ್ಕೊಂಡಿದ್ದಾರೆ. ನಮ್ಮ ನೀಲ್ಕಂಠ ತೀರ್ಕೊಂಡ? ಏನಾಗಿತ್ತು ಅವನಿಗೆ? ನಿನ್ನೆ ತಾನೇ ಚೆನ್ನಾಗೇ ಇದ್ನಲ್ಲ. ನಮಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಕೋಟ ನೋಟ್ ಬದಲಾವಣೆ ಮಾಡಿದ್ರು ಅಂತ ಕಾಣಿಸುತ್ತೆ. ಇವ್ರಿಗೂ ಮುತ್ತು ಅವ್ರ ಮ್ಯಾನೇಜರ್ಗೂ ಕೋಟ ನೋಟ್ ಕೇಸಲ್ಲಿ ಲಿಂಕ್ ಇತ್ತು ಅಂತ ಕಾಣಿಸುತ್ತೆ. ಅವರೇ ಬಂದು ಎಲ್ಲ ವಿಷಯ ಹೇಳಿ ಸರೆಂಡರ್ ಆಗಿದ್ದಾರೆ. ಈ ವಿಷಯ ಹೊರಗೆ ಲೀಕ್ ಆದರೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಅಂತ ತಿಳ್ಕೊಂಡು ದೇವಸ್ಥಾನದ ಹತ್ರ ಇರೋ ಮರಕ್ಕೆ ನೇಣು ಹಾಕೊಂಡಿದ್ದಾರೆ. ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಬೇರೆ ಏನಾದರೂ ಅನುಮಾನ ಬಂದರೆ ನಾವು ನಿಮಗೆ ತಿಳಿಸ್ತೀವಿ. ನೀವು ತಕ್ಷಣ ಸ್ಪಾಟಿಗೆ ಬಂದರೆ ಒಳ್ಳೆಯದು. ಸರಿ, ಬರ್ತೀವಿ. ಬಾಡಿ ಪೋಸ್ಟ್ಮಾರ್ಟಮ್ ಆದಮೇಲೆ ತಗೊಳ್ಳಿ. ಸರಿ. ನೀಲಕಂಠ. ಅಮ್ಮ, ಏನಾಯ್ತಮ್ಮ? ನಮ್ಮ ನೀಲಕಂಠ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದಂತೆ. ಅಪ್ಪ! ಇಲ್ಲ, ಅಪ್ಪಗೇನು ಆಗಿಲ್ಲ. ಅಪ್ಪ! ಏನಾಯ್ತು ಅದಕ್ಕೆ? ಯಾಕೆಲ್ರು ಹೀಗೆ ಹೇಳ್ತಾ ಇದ್ದೀರಾ? ಅಮ್ಮ, ಅಪ್ಪ ತೀರ್ಕೊಂಡ್ರಂತಮ್ಮ. ಮಾಯಾ, ನಿಮ್ಮಪ್ಪಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗೋ ಮನ್ಸಾದ್ರೂ ಹೇಗೆ ಬಂದಮ್ಮ? ಶರ್ಮಿಳಕ್ಕ, ಏನಾಯ್ತು? ಯಾಕೆ ಎಲ್ರು ಹೀಗೆ ಅಂಟಿದ್ದೀರಾ? ನೀಲ್ಕಂಠ ಮಾವ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರಂತೆ. ನಾವು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ನಮ್ಮ ನೀಲ್ಕಂಠನ ಉಳಿಸ್ಕೋಬಹುದಾಗಿತ್ತು. ಇಲ್ಲ, ನನ್ನ ಅಪ್ಪ ನೋಡ್ಬೇಕು. ನನ್ನ ಅಪ್ಪ ನೋಡ್ಬೇಕು. ಅಪ್ಪ, ಅದಕ್ಕೆ ಅಪ್ಪನ ಹತ್ರ ಹೋಗ್ಬೇಕು. ಕರ್ಕೊಂಡು ಹೋಗಿ. ಮಮತಾ, ನಾನು ಹೋಗ್ಬಿಟ್ಟು ಬರ್ತೀನಿ. ನೀನು ಹುಷಾರು. ನಿಂತ್ಕೋ ಬೆಳ್ಳಿ, ಎಲ್ಲಿ ಹೋಗ್ತಾ ಇದೆಯಾ? ಎಲ್ಲಿ ಹೋಗ್ಬೇಡ, ಇಲ್ಲೇ ನಿಂತ್ಕೋ. ಮಮತಾ, ನೆನ್ನೆ ಏನಾಯ್ತು ಗೊತ್ತಾ? ಏನಾಯ್ತು? ನೀನು ನನ್ನ ದೇವಸ್ಥಾನಕ್ಕೆ ಬಿಟ್ಟು ಹೋದ್ಮೇಲೆ 2-3 ಜನ ರೌಡಿಗಳು ಬಂದು ನನ್ನನ್ನು ಸಾಯಿಸೋಕೆ ಪ್ರಯತ್ನ ಪಟ್ಟರು. ಆಮೇಲೆ ಮಾಯಕ ಅವ್ರ ಅಪ್ಪನ ಹತ್ರ ಕರ್ಕೊಂಡು ಹೋದ್ರು. ಆಮೇಲೆ
ಅದಾದ್ಮೇಲೆ ನಾನು ಹೇಗೆ ಬಂದೆ, ಯಾರು ನನ್ನ ಕಾಪಾಡಿದ್ರು ಒಂದೂ ಗೊತ್ತಿಲ್ಲ. ಎದ್ದು ನೋಡಿದಾಗ ಒಬ್ಳೇ ಇದ್ದೆ, ಅದಕ್ಕೆ ಅಲ್ಲಿಂದ ಬೇಗ ಬಂದ್ಬಿಟ್ಟೆ. ಯಾರು ನೀನು ಸಾವು ಬಯಸ್ತಾ ಇದ್ರೋ ಅವ್ರದ್ದೇ ಸಾವಾಗಿದೆ. ಬೇಜಾರು ಮಾಡ್ಕೋಬೇಡ, ಧೈರ್ಯವಾಗಿರು. ನಮ್ದ ನನ್ನ ಜೀವನದಲ್ಲಿ ಏನು ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಬದುಕೋಣ ಅಂದರೆ ಇವ್ರು ಬಿಡ್ತಿಲ್ಲ, ಸಾಯೋಣ ಅಂದರೆ ಮುತ್ತು ಮಾವ ಬಿಡ್ತಿಲ್ಲ. ಎಲ್ಲರ ಜೊತೆ ನಗ್ನಗ್ತಾ ಚೆನ್ನಾಗಿರೋಣ ಅಂದ್ಕೊಂಡಿದ್ದೆ, ಆದರೆ ನನ್ನ ಜೀವನದಲ್ಲಿ ನಡೀತಿರೋದೇ ಬೇರೆ. ಭಯ ಪಡಬೇಡ ಬೆಳ್ಳಿ. ಆ ತಾಯಿ ಚಾಮುಂಡಿ ಜೊತೆಗೆ ಕಾಣದಲ್ಲಿರೋ ಶಕ್ತಿ ಒಂದು ನಿನಗೆ ಸಹಾಯ ಮಾಡ್ತಾ ಇದೆ. ಈ 2 ಶಕ್ತಿ ಇರೋವರೆಗೂ ನಿನ್ನನ್ನು ಯಾರೇನು ಮಾಡೋಕ್ಕಾಗಲ್ಲ. ನಾನು ಇದನ್ನೆಲ್ಲ ಅರಣಿಗೆ ತಿಳಿಸ್ತೀನಿ. ನೀನು ಮೊದಲು ಮುತ್ತು ಮಾವನ ಹತ್ರ ಹೋಗಿ ಈ ವಿಚಾರನೆಲ್ಲ ಹೇಳು. ಮುತ್ತು ಮಾವಂಗ ಬೇಡ, ಅವ್ರಿಗೆ ವಿಚಾರ ಏನಾದರೂ ಗೊತ್ತಾದರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ. ಅವ್ರಿಗೆ ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲ. ನೀನು ಹೇಳಲೇಬೇಕು, ಇಲ್ಲ ಅಂದರೆ ಆ ಮಾಯ ನೀನು ಬದುಕಿರೋವರೆಗೂ ನಿನ್ನನ್ನು ಕೀಳಾಗೆ ನೋಡ್ತಾಳೆ. ನೀನು ಎಲ್ಲಿವರೆಗೂ ಸುಮ್ಮನೆ ಇರ್ತೀಯೋ ಅಲ್ಲಿವರೆಗೂ ನಿನ್ನ ಮೇಲೆ ಸವಾರಿ ಮಾಡ್ತಾನೆ ಇರ್ತಾಳೆ. ಮಾಯ ನಿನ್ನ ಕೈಲಿ ಏನೂ ಆಗಲ್ಲ ಅಂದ್ಕೊಂಡಿದ್ದಾಳೆ. ಅವಳ ವಿರುದ್ಧ ನೀನು ತಿರುಗಿ ಬೀಳಲ್ಲ ಅಂತಲೂ ಅಂದ್ಕೊಂಡಿದ್ದಾಳೆ. ಆದರೆ ನಿನ್ಗೆ ಆ ಶಕ್ತಿ ಇದೆ ಅನ್ನೋದನ್ನು ಅವಳಿಗೆ ತೋರಿಸು. ಈ ವಿಚಾರನೆಲ್ಲ ಮುತ್ತು ಮಾವಂಗೆ ಹೇಳು. ಆಗ ಆ ಮಾಯನ್ನ ಅವರೇ ಹೇಗೆ ಹೊರಗಡೆ ಆಗ್ತಾರೆ ಅನ್ನೋದು ನಿನಗೆ ಗೊತ್ತಾಗುತ್ತೆ. ನನ್ನ ಮಾತು ಕೇಳು, ಎಲ್ಲ ವಿಚಾರನೂ ಬೇಗ ಹೇಳು. ಅಪ್ಪ 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 ನೀಲ್ಕಂಠ ಮಾತಾಡು. ನೀಲ್ಕಂಠ ಅಪ್ಪ ಅಪ್ಪ ಹೇಳ್ರಿ, ಹೇಳಿ. ನೋಡಿ, ನಾನು ನಿಮ್ಮ ಹೆಂಡತಿ ಬಂದಿದ್ದೀನಿ. ಒಂದೇ ಒಂದ್ಸಲಿ ನನ್ನ ಜೊತೆ ಮಾತಾಡಿ. ಅದಕ್ಕೆ ಇವರು ನಿಮ್ಮ ಮಾತನ್ನು ಕೇಳಕ್ಕೆ ಹೇಳ್ತಾರೆ. ಒಂದೇ ಒಂದ್ಸತಿ ನನ್ನ ಗಂಡ ಕೇಳಕ್ಕೆ ಹೇಳಿ. ಅದಕ್ಕೆ ಹೇಳಿ, ಹೇಳ್ರಿ, ಹೇಳಿ. ಗಂಟ ಯಾಕೋ ದುಡುಕಿ ಈ ನಿರ್ಧಾರ ತಗೊಂಡೆ. ನಿಂದೇನೇ ಪ್ರಾಬ್ಲಮ್ ಇದ್ರೆ ಹೇಳಿದ್ರು ನಾನು ಸಾಲ್ವ್ ಮಾಡ್ತಾ ಇದ್ದೆ ಅಲ್ವಾ. ಯಾಕೋ ಇಂಥ ಕೆಲಸ ಮಾಡಿಕೊಂಡೆ. ನಿನ್ ಮಗಳ ಮದುವೆನೂ ನೋಡ್ದೆ ಕಣ್ಣು ಮುಚ್ಚಿಬಿಟ್ಟೆಲ್ಲ ನೀಲ್ಕಂಠ. ಅಪ್ಪ ಅಪ್ಪ, ನಿನ್ ಮಗಳು ಬಂದಿದ್ದೀನಿ, ಮಾತಾಡಪ್ಪ. ಅಪ್ಪ ಯಾಕಿದರ ಶಿಕ್ಷೆ ಕೊಟ್ಟಿಯಪ್ಪ ದೇವ್ರೆ. ಅಪ್ಪ ಬೇಕು ಅಮ್ಮ. ಬೆಳ್ಳಿಗೆ ತೊಂದರೆ ಕೊಟ್ಟಿದ್ದಕ್ಕೆ ಪ್ರಾಣ ತೆಗೆದಿದ್ಯಾ ಅಂದರೆ ಅವಳು ಯಾವುದೇ ಕಾರಣಕ್ಕೂ ಜೀವಂತವಾಗಿರಬಾರ್ದು. ನಿನ್ನಾಗಲಿ ಆ ಬೆಳ್ಳಿನಾಗಲಿ ನಾನು ಖಂಡಿತ ಉಳಿಸಲ್ಲ. ಮೊದಲು ಬೆಳ್ಳಿನ ಇಟ್ಕೊಂಡು
ಆಮೇಲೆ ನಿನ್ನನ್ನು ಅವಳನ್ನ ಇಬ್ರಿಗೂ ಒಂದು ಗತಿ ಕಾಣಿಸ್ತೀನಿ. ಈಗ ನನ್ನ ಸೇಡು ಇನ್ನೂ ಜಾಸ್ತಿ ಆಗಿದೆ ಚಿತ್ರ. ಇದಕ್ಕೆ ಪ್ರತೀಕಾರ ತೀರಿಸ್ಕೋತೀನಿ. ಇದಕ್ಕೆ ಯಾರ್ಯಾರ ಕಾರಣನೋ ಎಲ್ಲರನ್ನೂ ಮುಗಿಸ್ತೀನಿ. ನೋಡ್ತಿರು. ಒಂದು ನಿಮಿಷ ಮೇಡಮ್, ಹೇಳಿ. ನಿಮ್ಮ ನೋವು ಏನು ಅಂತ ನನಗೆ ಅರ್ಥ ಆಗತ್ತೆ. ಆದರೆ ನಾವು ಮಾಡೋ ಕೆಲಸ ನಾವು ಮಾಡಲೇಬೇಕಲ್ವ ಮೇಡಮ್? ನಿಮ್ಮ ತಮ್ಮ ಮತ್ತು ಮುತ್ತು ಸರ್ ಮ್ಯಾನೇಜರ್ ಇಬ್ಬರು ಸೇರಿ ಕೋಟಾ ನೋಟ್ ಬದಲಾವಣೆ ಮಾಡಿದಾರಂತ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿದೆ ಮೇಡಮ್. ನನ್ನ ತಮ್ಮ ಕೋಟಾ ನೋಟ್ ಚಲಾವಣೆ ಮಾಡದ್ನ? ಹೌದು ಮೇಡಮ್. ಅದು ಅಲ್ಲದೆ ಮ್ಯಾನೇಜರೇ ಬಂದು ತಮ್ಮ ತಪ್ಪನ್ನು ಒಪ್ಕೊಂಡು ಸರೆಂಡರ್ ಆಗಿದ್ದಾರೆ. ಕೋಟಾ ನೋಟ್ ಕೇಸಲ್ಲಿ ನೀಲ್ಕಂಠ್ ಅವರೇ ಮುಖ್ಯ ಆರೋಪಿ ಅಂತ ನಮಗೆ ಗೊತ್ತಾಗಿದೆ. ನನ್ನ ಮನೇಲೇ ಇದ್ಕೊಂಡು ನನ್ನ ಮಗನ ವಿರುದ್ಧ ನಿಮ್ಮ ಮಸಲತ್ ಮಾಡಕ್ ಹೊರಟಿದ್ಯಲ್ಲೋ, ನಾನೇನು ಅನ್ಯಾಯ ಮಾಡಿದ್ದು ನಿನಗೆ? ನಾನೇನೋ ಅನ್ಯಾಯ ಮಾಡಿದ್ದೆ. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇನ್ಸ್ಪೆಕ್ಟ್ರೆ, ನನ್ನ ಮಗ ಅರೆಸ್ಟ್ ಆಗಿರೋ ನಿಮ್ಮ ಮಗನ್ನ ಕೋರ್ಟು ನಿರಪರಾಧಿ ಅಂತ ಡಿಸೈಡ್ ಮಾಡುತ್ತೆ ಮೇಡಮ್. ಅದಕ್ಕೆ ಬೇಕಾಗಿರೋ ಸಾಕ್ಷಿ ಆಧಾರಗಳನ್ನು ನಾವು ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀವಿ. ಪೋಸ್ಟ್ ಮಾರ್ಟಮ್ ಆದಮೇಲೆ ಬಾಡಿನ ನೀವು ಕಲೆಕ್ಟ್ ಮಾಡ್ಕೋಬೋದು ಮೇಡಮ್. ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ನೀವು ಮಾಡಿ ಸರ್. ಮಾಯಾ, ನೋಡೋದ್ಯಾ ನಿಮ್ಮ ಅಪ್ಪನ? ನನ್ನ ಮಗ ಮುತ್ತು ಅರೆಸ್ಟ್ ಆಗಕ್ಕೆ ಅವನೇ ಕಾರಣ ಅಂತೆ. ಅಷ್ಟೇ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ರಿ. ಮಾಯಾ, ಹತ್ ಬಿಡು. ದುಃಖನ ತಡೆ ಹಿಡ್ಕೋಬಾರ್ದು. ಹತ್ ಬಿಡು ಮಾಯಾ. ನಿನ್ ಮನಸ್ಸು ಹಗುರ ಆಗೋ ತನಕ ಹತ್ ಬಿಡು. ಅಳ್ತೀನಿ ಅತ್ತೆ, ಅಳ್ತೀನಿ. ಆದರೆ ಈಗಲ್ಲ. ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಚಿತ್ರ ಬೆಳ್ಳಿ ಕತೆ ಮುಗಿಸಿ ಸಂತೋಷವಾಗಿ ಅಳ್ತೀನಿ. ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗೋವರೆಗೂ ನನಗೆ ಸಮಾಧಾನ ಇಲ್ಲ ಅತ್ತೆ. ಇವರೆಲ್ಲ ಅಳ್ತಿರೋದು ನೋಡಿದ್ರೆ ಪಾಪ ಅನ್ನಿಸ್ತಿದೆ. ನೆನ್ನೆ ನಡೆದಿದ್ದ ಅಷ್ಟೋ ವಿಷಯನ ಹೇಳ್ಬಿಡು ಅಂತ ಮಮತಾ ಹರಿಣಿ ಇಷ್ಟೊಂದು ಪೀಡಿಸ್ತಿದ್ದಾರೆ. ನಾನು ಏನು ಮಾಡಲಿ? ಮುತ್ತು ಮಾವಂಗೆ ಹೇಳೋ ಬೇಡವೋ? ರೀ, ನಾನೇನು ತಪ್ಪು ಮಾಡಿದೆ ಅಂತ ನನ್ನೊಬ್ಬಳನ್ನೇ ಬಿಟ್ಟು ಹೊರಟೋದ್ರಿ. ಮಗಳ ಮದ್ವೆ ನೋಡ್ಬೇಕು, ಮುತ್ತು ಜೊತೆ ಅವಳ ಮದ್ವೆ ಮಾಡ್ಬೇಕು ಅಂತ ಎಷ್ಟು ಆಸೆಯಿಂದ ಇದ್ರಿ.
ಅದ್ಯಾವುದನ್ನು ನೋಡ್ಲೇ ಇಲ್ವಲ್ರಿ. ನನ್ನ ಕಷ್ಟನ ಈಗ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಅತ್ಗೆ ನಿಮ್ ತಮ್ಮನ್ ನೋಡಿ ಅತ್ಗೆ, ನನ್ನನ್ನು ಒಂಟಿಯಾಗ್ಬಿಟ್ಟು ಎಷ್ಟು ಆರಾಮಾಗಿ ಮಲಗಿದ್ದಾರೆ ಅಂತ. ಈಗ ನಾನೇನ್ ಮಾಡ್ಲಿ? ಎಲ್ಲಿಗೂ ಮುತ್ತು, ಅಳಿಯಂದ್ರೆ ನೋಡಿ, ಅಳಿಯಂದ್ರೆ ನೋಡಿ ಹೇಗ್ ಮಲಗಿದ್ದಾರೆ ಅಂತ. ಮಾಮ ಅಳಿಯ ಎಷ್ಟು ಅನ್ಯೋನ್ಯವಾಗಿದ್ರಿ, ಯಾರ್ ಕಣ್ಬಿತ್ತೋ ಏನೋ. ಕಡೆ ಸರಿ ನಿಮ್ಮ ಮಾವನ ಮುಖ ನೋಡ್ಬಿಡಿ ಅಳಿಯಂದ್ರೆ, ನೋಡ್ಬಿಡಿ. ಯಾರು? ಅಮ್ಮ, ಮುತ್ತು ಮಾವ ಬಂದ್ರ? ಎಲ್ಲಿದಾರಮ್ಮ? ಅದಕ್ಕೆ ನಾನು ಅವ್ರ ಹತ್ರ ಮಾತಾಡಬೇಕು. ಮುತ್ತು ಮಾವ ಮಾತಾಡಬೇಕು. ಮಾವ ಮಾವ, ದಯವಿಟ್ಟು ನನ್ನ ಕ್ಷಮಿಸಿ.